ಇವರು ಈಗ ನ್ಯಾಷನಲ್ ಹೆರಾಲ್ಡ್ 1937ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಯಾಕಾಯಿತು? ನೆಹರೂರವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದ್ರ? ಅವತ್ತು ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ದೇಶದ ಜನರಿಗೆಲ್ಲ ಗೊತ್ತಾಗಬೇಕು, ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಗಬೇಕು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅವರ ಆಸ್ತಿ ಎಲ್ಲ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಇಂಥದ್ರಲ್ಲಿ ಅವರು ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಯಂಗ್ ಇಂಡಿಯನ್ ಅಂತ ಪತ್ರಿಕೆ ಆಯಿತು. ಯಂಗ್ ಇಂಡಿಯನ್ ಪತ್ರಿಕೆ ಇದ್ರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮತ್ತೆ ಪಿಟ್ರೋಡಾ ಅವರಿಗೆ, ಮತ್ತೆ ಯಾರ್ಯಾರು ಸತ್ತೋಗಿದ್ದಾರೆ ಈಗ, ಆಸ್ಕರ್ ಫರ್ನಾಂಡಿಸ್, ಇವ್ರ ಮೇಲೆಲ್ಲ ಕೇಸ್ಗಳು ಹಾಕಿದ್ರು, ಇಡಿ ಮೂಲಕ ತನಿಖೆ ಮಾಡಿಸಿದ್ರು. 2012ರಲ್ಲಿ ಯಾರವನು ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಹಾಕಿದ್ರು. ಇಲ್ಲಿವರೆಗೂ ನಡ್ಕೊ ಬಂದಿತ್ತು. ಹೈಕೋರ್ಟ್ನಲ್ಲಿ ಇವತ್ತು FIR ಸ್ಕ್ವಾಶ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಕ್ವಾಶ್ ಮಾಡಿದ್ದಾರೆ. FIR ಸೇರಿಸಿ ಕ್ವಾಶ್ ಮಾಡಿದ್ದಾರೆ. ಅದರರ್ಥ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಬಿಜೆಪಿಯವರಿಗೆ ನಾಯಕರುಗಳಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದು ಇವತ್ತು ಹೈಕೋರ್ಟ್ನವರು ಸತ್ಯವನ್ನ ಎತ್ತಿ ಹಿಡಿದಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಒಂದು. ಎರಡನೇದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು. ಅದನ್ನ ಚೇಂಜ್ ಮಾಡಿ ಎಂತದ್ದು ಜಿ ರಾಮ್ಜಿ ಅಂತ. ಏನು ಇವ್ರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ಮೊದಲಿನಿಂದ ನೆಹರು ಕಂಡ್ರೆ ಆಗಲ್ಲ, ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಆಮೇಲೆ ಬಡವರು ಕಂಡ್ರೆ ಆಗಲ್ಲ. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕಂಥದ್ದೇ ಬಿಜೆಪಿಯವರ ಕೆಲಸ. ಈಗ ನೋಡಿ, ನಾವು 5 ಗ್ಯಾರಂಟಿಗಳನ್ನ ಮಾಡಿರೋದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ. ಅದನ್ನು ವಿರೋಧ ಮಾಡೋದು ಅವರೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ಈಗ ಕಾಪಿ ಮಾಡ್ತಾ ಇದ್ದಾರೆ. ಈ ತರ ಬಿಜೆಪಿಯವರು ಯಾವಾಗಲೂ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಎಲ್ಲ ಅನೇಕ ಜನ ನಮ್ಮ ಲೀಡರ್ಗಳು, ಕಾಂಗ್ರೆಸ್ಸಿನ ಲೀಡರ್ಗಳ ಮೇಲೆ ಕೇಸ್ಗಳನ್ನು ಹಾಕಿದ್ರು, ಸುಳ್ಳು ಕೇಸ್ಗಳನ್ನು ಹಾಕಿದ್ರು, ಅಪಪ್ರಚಾರ ಮಾಡತಕ್ಕಂಥದ್ದು, ಇದನ್ನ ಅವಿವಾಹಿತವಾಗಿ ನಡ್ಕೊಂಡು ಬಂದಿದ್ದಾರೆ, ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈಗ ನ್ಯಾಯ ಸಿಕ್ಕಿದೆ. ಆ ನ್ಯಾಯದ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇದು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸದನದ ಒಳಗೆ ಹೊರಗೆ ಇದನ್ನ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ. ರಾಜ್ಯದ ಉದ್ದಕ್ಕೂ ದೇಶದ ಉದ್ದಗಲಕ್ಕೂ ಈ ಪ್ರತಿಭಟನೆಯನ್ನ ಮಾಡ್ತೀವಿ. ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ, ಹೋರಾಟ ಮಾಡ್ತಕ್ಕಂಥವ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್. ಬಿಜೆಪಿಯವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಬಿಜೆಪಿ ನಾಯಕರು ಭಾಗವಹಿಸಿದ್ರ? ಯಾರು ಭಾಗವಹಿಸಿರ್ಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಈಗ ಅನುಭವಿಸಿ ಸುಳ್ಳು ದ್ವೇಷದ ರಾಜಕಾರಣ ಬೇರೆ ಮಾಡಕ್ಕೆ
ಮಾಡ್ಬಿಟ್ಟಿದ್ದಾರೆ. ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ. ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಕ್ಷಮಿಸಬೇಕು. ಬೇಕಾದಷ್ಟು ಮಾತಾಡೋದಿದೆ. ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ ರಾಮ್ ಜಿ ಬಿಜೆಪಿ ಇದಾರಲ್ಲ, ಆಮೇಲೆ ಜಿ ಮೋದಿ ಜಿ ಅಂತ ಮಾಡ್ಬೋದು, ಜಿ ಮೋದಿ ಜಿ ಅಂತ ಮಾಡ್ಬೋದು. ಈಗ ಪ್ಲಾನಿಂಗ್ ಕಮಿಷನ್ ಇದನ್ನ ಬದಲಾಯಿಸ್ಬಿಟ್ರು, ನೀತಿ ಆಯೋಗ ಅಂತ ಮಾಡಿದ್ರು. ಬರೀ ಇದೇನೆ ರಾಜ್ಭವನ ಇದೆಯಲ್ಲ, ಈ ರಾಜ್ಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜ್ಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್. ರಾಜ್ಯಪಾಲರು ಅಲ್ಲಿ ಇದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ. ಅದನ್ನ ರಾಜ್ಭವನ ಅಂತ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತೂ ಮಾಡಕ್ ಬರಲ್ಲ. ಸೊ ರಾಜ್ಭವನ ಅಂತ ಇರ್ಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ. ಇದು ಬಿಟ್ಟರೆ ಇನ್ನೇನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ.